ಗುರುಜಿ, ಸಂಬಂಧದಲ್ಲಿ ನಾವು ಹೇಗೆ ಇದ್ರೂ ಯಾಕೆ ಬೆಲೆ ಇರೋದಿಲ್ಲ? ನೋಡಮ್ಮ, ಮೊದಲು ನೀನು ಬೆಲೆ ಕೊಡೋದು ಕಲ್ತ್ಕೊಳ್ಬೇಕು. ನಿನಗೆ ಏನೇ ಬೇಕಾದರೂ ಮೊದಲು ಪ್ರೀತಿ ಬೇಕಾ, ಪ್ರೀತಿ ಕೊಡು. ದುಡ್ಡು ಬೇಕಾ, ದುಡ್ಡು ಕೊಡು. ನಿನಗೆ ಗೌರವ ಬೇಕಾ, ಗೌರವ ಕೊಡು. ಹೇಗೆ ಇದ್ರು ಅಂತಂದ್ರೆ ನೀನು ಇರೋ ರೀತಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಗಂಡನಿಗೆ ಇಷ್ಟ ಆಗಲ್ಲ, ಮಕ್ಳಿಗೆ ಇಷ್ಟ ಆಗಲ್ಲ, ಅತ್ತೆ ಮಾವನಿಗೆ ಇಷ್ಟ ಆಗಲ್ಲ. ನೀನು ಮಾಡೋ ಕೆಲಸಗಳು ನಿನಗೆ ಮಾತ್ರ ಪ್ರಿಯ. ಹೆತ್ತೋರಿಗೆ ಹೆಗ್ಣ ಮುತ್ತು ಅಂದಂಗೆ ನಿನಗೆ ಮಾತ್ರ ಇಷ್ಟ. ನಿನಗಿಷ್ಟ ಕಷ್ಟಗಳನ್ನು ಕಟ್ಕೊಂಡು ಯಾರಿಗೇನಾಗ್ಬೇಕು? ಎದುರುಗಡೆ ಇರೋರು ನಿನ್ನನ್ನ ಹೇಗೆ ನೋಡ್ತಾ ಇದ್ದಾರೆ, ಎಷ್ಟು ಸ್ವೀಕರಿಸಿದ್ದಾರೆ, ಎಷ್ಟು ಗಮನಿಸ್ತಾ ಇದ್ದಾರೆ, ಎಷ್ಟು ನಿನಗೆ ಆದ್ಯತೆ ಮಾನ್ಯತೆ ಕೊಡ್ತಾ ಇದ್ದಾರೆ, ಅದು ನಿನ್ನ ನಡವಳಿಕೆ ಮೇಲೆ ಹೋಗುತ್ತೆ. ಆದ್ರಿಂದ ಈ ರೀತಿ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಕೇಳಿ 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 ನಿನ್ನ ಜೀವನವನ್ನ ಅತ್ಯುತ್ತಮವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಉತ್ತಮವಾಗೂ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಆತ್ಮ ಸಮೃದ್ಧಿ ಯೋಗಕ್ಕೆ ಬಾ. ಅದು ಗ್ರೂಪಲ್ಲಿ ನೀವು ಜಾಯ್ನ್ ಆದರೆ ಇಂಡಿವಿಜುವಲ್ ಲಿಂಕ್ ಕಳಿಸ್ತೀನಿ. ಇದು ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಮಾಡೋದಲ್ಲ, ಗೂಗಲ್ ಮೀಟಲ್ಲಿ ಮಾಡುವಂಥದ್ದು. ಅದಕ್ಕೆ ನೀವು ಸೇರ್ಕೊಳ್ಬಹುದು. ಸೇರ್ಕೊಂಡಾಗ ಆತ್ಮ ಸಮೃದ್ಧಿ ಯೋಗ ಕಲಿತ ನಂತರ ನಿನಗೆ ಇದು ಯಾವುದೇ ರೀತಿ ಪ್ರಶ್ನೆಗಳು ಇರೋದೇ ಇಲ್ಲ. ನಿನ್ನ ಆಲೋಚನೆಗಳು, ಬದುಕೋ ರೀತಿ ನೀತಿನೇ ಚೇಂಜ್ ಆಗ್ಬಿಡುತ್ತೆ.